ಈ ಸುದ್ದಿ ನಿಜ ಆಗ್ಬಿಟ್ರೆ ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ಇದೀಗ ದೆಹಲಿ ಪಾಲಿಟಿಕ್ಸ್ ನ ಟಾಕ್ ಜೋರಾಗ್ತಾ ಇದೆ. ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣ ವಿಚಾರಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಂತ, ಚೇರ್ಮನ್ ಮಾಡಿದ ತಕ್ಷಣ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ರೀ, ಹಿಂದುಳಿದ ಕ್ಷೇಮಾಭಿವೃದ್ಧಿಗಾಗಿ ಹಿಂದಿನಿಂದ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅನೇಕ ಮುಖಂಡರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ, ಹಂಗಂತ ಸಿದ್ದರಾಮಯ್ಯ ಹೋಗ್ಬೇಕು ಅಂತ ಏನಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಆ ಜವಾಬ್ದಾರಿನ ವಹಿಸ್ಕೊಂಡ ತಕ್ಷಣ ಇಲ್ಲಿ ಸಿಎಂ ಸ್ಥಾನವನ್ನ ಬಿಟ್ಟು ಅಲ್ಲಿಗೆ ಹೋಗ್ಬಿಡ್ತಾರೆ, ರಾಜ್ಯವನ್ನ ಬಿಟ್ಟು ರಾಷ್ಟ್ರ ರಾಜಕಾರಣದಲ್ಲಿ ಇರ್ತಾರೆ ಅಂತಲ್ಲ. ಈಗ ಇಲ್ಲಿ ತನಕ ಅನೇಕ ಮುಖಂಡರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ, ಬಟ್ ಸಿದ್ದರಾಮಯ್ಯ ಅವರು ಹೋಗ್ಬೇಕು ಅಂತ ಏನಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಸಿದ್ದರಾಮಯ್ಯ ಅವರಿಗೆ ಇದ್ರ ಬಗ್ಗೆ ಒಂದು ಆಸಕ್ತಿಯೇ ಇಲ್ಲ ಅನ್ನೋದು, ಆಸಕ್ತಿ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಒಂದು ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಆಲ್ರೆಡಿ ಅವ್ರು ಹೇಳಿದ್ರು, ರಾಷ್ಟ್ರ ರಾಜಕಾರಣದ ಕಡೆ ನಾನು ಮುಖ ಮಾಡಲ್ಲ, ಅಂಡ್ ಇದು ನಂದು ಲಾಸ್ಟ್ ಎಲೆಕ್ಷನ್ ಅಂತನೂ ಕೂಡ ಹೇಳಿದ್ರು. ಮತ್ತೊಂದು ಕ್ರಾಂತಿ ಗಿಂತಿ ಅಂತ ಇದ್ರಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ, ಅದಕ್ಕೇನಾದ್ರೂ ಪೂರಕ ವಾತಾವರಣ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರಾ? ಸಿಎಂ ಬದಲಾವಣೆ ವಿಚಾರ ಏನಾದ್ರು ಆಗುತ್ತಾ? ಇವ್ರು ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಾರಾ? ಹಿಂಗಂತೂ ಅನುಮಾನಗಳಿದೆ. ಕೂಡ ಚೇರ್ಮನ್ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ಅವರು ಅನುಭವ ಇದೆ, ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅನುಭವ ಇದೆ. ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅವ್ರಿಗೆ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂಥ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ. ಹಂಗಂತೇಳಿ ಅಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ. ಚೇರ್ಮನ್ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತ ಏನಿಲ್ಲ. ಅವರು ಅನುಭವ ಇದೆ, ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ